ಅವರ ಸಾವಿಗೆ ಕಾರಣ ಏನು, ಅವರ ಸಿನಿಮಾ ಕೆರಿಯರ್ ಬಗ್ಗೆ ಅದನ್ನೇ ಸಹ ತಿಳ್ಕೊಳ್ಳೋಣ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ. ಆ ವರದಿಯಲ್ಲಿ ಹೇಳಿರುವ ಹಾಗೆ ನಟ ಸಂತೋಷ್ ಬಾಲರಾಜ್ ಅವರು ಈಗ ನಮ್ಮ ಜೊತೆ ಇಲ್ಲ ಅನ್ನೋ ಸುದ್ದಿ ನಿಜಕ್ಕೂ ತುಂಬ ಬೇಸರದ ಸಂಗತಿ. ಹೌದು. ಅವರಿಗೆ ಸುಮಾರು ಹೆಚ್ಚು ಕಡಿಮೆ ಒಂದು 38 ವರ್ಷ ವಯಸ್ಸಿರ್ಬೋದು ಅಂತ ವರದಿಯಲ್ಲಿ ಹೇಳಿದ್ದಾರೆ. ಆಮೇಲೆ ಕಳೆದ ಕೆಲವು ದಿನಗಳಿಂದ ಅವರಿಗೆ ಹುಷಾರಿರ್ಲಿಲ್ಲ ಅಂತನೂ ಗೊತ್ತಾಗುತ್ತೆ. ಹೌದು, ಅದು ಮುಖ್ಯ ಅಲ್ವಾ? ಆ ವರದಿಯಲ್ಲಿ ಹೇಳೋ ಹಾಗೆ ಅವರಿಗೆ ಕಾಮಾಲೆ ರೋಗ ಅಂದ್ರೆ ಜಾಂಡಿಸ್ ಬಂದಿತ್ತು ಅಂತ. ಆಮೇಲೆ ಚಿಕಿತ್ಸೆಗೆ ಅಂತ ಬನಾಶಂಕರಿಲಿರೋ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆದ್ರೆ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆದ್ರಿಂದ ICU ಅಂದ್ರೆ ತೀವ್ರ ನಿಗಾ ಘಟಕಕ್ಕೆ ಹಾಕಿದ್ರು ಅಂತ ಸುದ್ದಿ. ಅಷ್ಟೇ ಅಲ್ಲ, ಕಳೆದೊಂದು 3-4 ದಿನದಿಂದಂತೂ ಕೃತಕ ಉಸಿರಾಟದ ವ್ಯವಸ್ಥೆ ಅಂದ್ರೆ ವೆಂಟಿಲೇಟರ್ ಅದರ ಮೇಲೆ ಇದ್ರು ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳ್ತಾರೆ. ಅಂದ್ರೆ ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತಾ? ಹೌದು, ಡಾಕ್ಟರ್ಸ್ ಎಲ್ಲ ತುಂಬಾ ಪ್ರಯತ್ನ ಪಟ್ರು ಅಂತನೂ ಇದೆ. ಆದರೆ ಚಿಕಿತ್ಸೆ ಫಲಕಾರಿಯಾಡದೆ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದು ಮಾತ್ರ ತುಂಬಾ ದುಃಖದ ವಿಷಯ. ಈ ಜಾಂಡಿಸ್ ಇಷ್ಟೊಂದು ಸೀರಿಯಸ್ ಆಗೋಕೆ ಕಾರಣ ಏನು ಅಂತ ಗೊತ್ತಾಯ್ತಾ? ಆ ವರದಿಲಿ ಏನಾದ್ರೂ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಈ ಕಾಮಾಲೆ ಇದೆಯಲ್ಲ, ಅದು ಅವರ ಇಡೀ ದೇಹಕ್ಕೆ ಹರಡಿತ್ತು ಅಂತೆ. ಆದರೆ ಅದರ ಮೂಲ ಕಾರಣ ಬೇರೆನೇ ಇತ್ತು. ಹೌದಾ? ಏನ್ ಕಾರಣ? ಅದು ಅವ್ರಿಗೆ ಕಿಡ್ನಿ ಸಮಸ್ಯೆ ಇತ್ತಂತೆ. ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ, ಅದರಿಂದನೇ ಜಾಂಡಿಸ್ ಉಲ್ಬಣ ಆಗಿತ್ತು ಅಂತ ವರದಿ ಹೇಳುತ್ತೆ. ಓ, ಹಾಗಾದ್ರೆ ಇದು ಬರೀ ಜಾಂಡಿಸ್ ಅಷ್ಟೇ ಅಲ್ವಾ? ಹೌದು. ಆಮೇಲೆ ಇದೇನು ಹೊಸದಲ್ಲ ಅಂತೆ. ಈ ಹಿಂದೆನೂ ಒಂದು ಸರಿ ಸಂತೋಷ್ ಅವರಿಗೆ ಜಾಂಡಿಸ್ ಆಗಿತ್ತು. ಆಗ ಟ್ರೀಟ್ಮೆಂಟ್ ತಗೊಂಡು ವಾಸಿ ಕೂಡ ಆಗಿದ್ರು. ಆದರೆ ಈ ಸರಿ ಮಾತ್ರ ಅದು ತುಂಬ ತೀವ್ರವಾಗಿತ್ತು. ಸೊ ಇದೆಲ್ಲ ನೋಡಿದ್ರೆ ಅವರ ಆರೋಗ್ಯ ಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂತ ನಮ್ಗೆ ಅರ್ಥ ಆಗುತ್ತೆ. ಕೇಳೋಕೆ ತುಂಬಾ ಬೇಜಾರಾಗುತ್ತೆ. ಇನ್ನು ಅವರ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಕೆಂಪಾ ಸಿನಿಮಾ ಮೂಲಕ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಲ್ವಾ? ಹೌದು. ಆಮೇಲೆ ಕರಿಯಾಟು, ಗಣಪ ಈ ತರದ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ರು. ಅವರು ಆನೇಕಲ್ ಬಾಲರಾಜ್ ಅವರ ಮಗ ಅಂತನೂ ಕೇಳಿದ್ದೆ. ಹೌದು, ಕರಿಯಾ ಸಿನಿಮಾ ನಿರ್ಮಾಪಕರು ಆನೇಕಲ್ ಬಾಲರಾಜ್ ಅವರ ಮಗನೇ ಇವರು. ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಕಳೆದ ವರ್ಷ ಅಷ್ಟೇ ಅವರ ತಂದೆ ಆನೇಕಲ್ ಬಾಲರಾಜ್ ಕೂಡ ತೀರ್ಕೊಂಡಿದ್ರು. ಓಹ್, ಅಯ್ಯೋ, ಒಂದೇ ವರ್ಷದ ಅಂತರದಲ್ಲಿ ತಂದೆ ಮಗ ಇಬ್ರು. ನಿಜಕ್ಕೂ ಆ ಕುಟುಂಬಕ್ಕೆ ಇದು ತಡ್ಕೊಳ್ಳಕ್ ಆಗದ ನಷ್ಟ ಅಲ್ವಾ? ಖಂಡಿತ, ತುಂಬಾ ದೊಡ್ಡ ಆಘಾತ. ಸಂತೋಷ್ ಅವರಿಗೆ ಮದುವೆ ಆಗಿರ್ಲಿಲ್ಲ ಅಂತ ಕೂಡ ವರದಿಲಿತ್ತು. ಹೌದು, ಅವಿವಾಹಿತರು. ಇನ್ನು ಅವರ ನಟನೆ, ಭವಿಷ್ಯದ ಬಗ್ಗೆ ವರದಿಲಿ ಏನಾದ್ರೂ ಹೇಳಿದ್ರ? ಅಂದೆ ಆಕ್ಚುಲಿ ಆ ವರದಿಲಿ ಒಂದ್ ಮಾತಿತ್ತು. ಏನಂದ್ರೆ, ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿ ಬೆಳೆಯೋಕೆ ಬೇಕಾದ ಎಲ್ಲಾ ಲಕ್ಷಣಗಳು, ಆ ಪ್ರತಿಭೆ, ಅವಕಾಶ ಎಲ್ಲ ಇತ್ತು ಅವರಲ್ಲಿ ಅಂತ. ಅವರ ಮೊದಲ ಸಿನಿಮಾಗಳೆಲ್ಲ ಒಂದಷ್ಟು ಭರವಸೆ ಕೊಟ್ಟಿದ್ದು. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಅವರ ಈ ಸಾವು ಚಿತ್ರರಂಗಕ್ಕೂ ಒಂದು ನಷ್ಟನೇ ಸರಿ. ಹಾಗಾದ್ರೆ ಒಟ್ಟಿನಲ್ಲಿ ಈ ಅಕಾಲಿಕ ಸಾವು, ಅದರಲ್ಲೂ ತಂದೆ ತೀರಿಕೊಂಡ ಸ್ವಲ್ಪ ಸಮಯದಲ್ಲೇ ಹೀಗಾಗಿದ್ದು ಕುಟುಂಬಕ್ಕೆ, ಚಿತ್ರರಂಗಕ್ಕೆ ಎಲ್ಲರಿಗೂ ತುಂಬಲಾರದ ನಷ್ಟ ಅಂತ ಆ ವರದಿಯ ಒಟ್ಟು ಸಾರಾಂಶ ಹೇಳುತ್ತೆ. ಖಂಡಿತವಾಗಿ ಆ ವರದಿಯ ಭಾವನೆ ಅದೇನೆ. ಇದು ನಿಜಕ್ಕೂ ನಮ್ಮ ಮುಂದೆ ಒಂದು ಪ್ರಶ್ನೆ ಇಡುತ್ತೆ. ಒಬ್ಬ ಯುವನಟ, ಪ್ರತಿಭೆ ಇತ್ತು, ಇನ್ನೂ ಏನೋ ಸಾಧಿಸಬಹುದಿತ್ತು. ಅವರ ಸಾವು, ಅದಕ್ಕಿಂತ ಮುಂಚೆ ಅವರ ತಂದೆಯ ಸಾವು, ಇದೆಲ್ಲ ಆ ಕುಟುಂಬದ ಮೇಲೆ, ಅವರ ಸ್ನೇಹಿತರ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಬೇಕಾಗುತ್ತೆ. ನಿಜ. ಒಬ್ಬ ವ್ಯಕ್ತಿಯ ವೃತ್ತಿ ಜೀವನದ ಕನಸುಗಳು, ಎಷ್ಟೆಲ್ಲ ಭರವಸೆಗಳು ಇರುತ್ತೆ. ಆದರೆ ಜೀವನ ಅನ್ನೋದು ಎಷ್ಟು ಅನಿಶ್ಚಿತ ಅನ್ನೋದು ಮತ್ತೆ ಮತ್ತೆ ಗೊತ್ತಾಗುತ್ತೆ. ಕೆಲವು ತಿಂಗಳುಗಳ ಅಂತರದಲ್ಲಿ ತಂದೆ, ಮಗ ಇಬ್ಬರನ್ನೂ ಕಳ್ಕೊಂಡ ಆ ಕುಟುಂಬದ ಪರಿಸ್ಥಿತಿ ನೆನೆಸ್ಕೊಂಡ್ರೇನೆ ಕಷ್ಟ ಆಗತ್ತೆ. ಜೀವನ ಎಷ್ಟು ಕ್ಷಣಿಕ ಅನ್ನೋದ್ರ ಬಗ್ಗೆ ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಒಮ್ಮೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ.